ನಾವು ಸೋಷಿಯಲ್ ಮೀಡಿಯಾವನ್ನು ಗಮನಿಸ್ತಾ ಹೋದರೆ ಸಾಕಷ್ಟು ಜನ ಅಲ್ಲಿ ಬಂದು ಹೇಳ್ಕೊಳ್ತಾ ಇದ್ದಾರೆ, ನಮ್ಮ ಮೇಲೆ ಈ ರೀತಿಯೆಲ್ಲ ಆದಂಥ ಕ್ರಮಗಳಾಗ್ತಿತ್ತು, ಏನು ಮಾಡೋದು, ಸಾಲ ಇರುತ್ತೆ, EMIಗಳಿರ್ತವೆ, ಹಣಕಾಸಿನ ಅವಶ್ಯಕತೆ ಇರುತ್ತೆ, ಹೀಗಾಗಿ ನಮಗೆ ಇದರ ಬಗ್ಗೆ ಮಾತನಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತೇಳಿ. ಹಾಗಿದ್ರೆ ಇಲ್ಲಿರುವಂಥ ಆರೋಪ ಯಾರು? ಪ್ರಮುಖವಾಗಿ ಡ್ಯಾನಿಶ್ ಶೇಖ್, ಆತ ಪ್ರಧಾನ ಆರೋಪಿ. ಆತನ ಮೇಲೆ ಲೈಂಗಿಕ ಕಿರುಕುಳ, ಅತ್ಯಾಚಾರ ಮತ್ತು ವಂಚನೆ ಆರೋಪ ಇದೆ. ಇನ್ನು ತೌಸಿಫ್ ಅತ್ತಾರ್ ಅಂತ ಸಹ ಆರೋಪಿ, ನಿದಾ ಖಾನ್ ಸಹ ಆರೋಪಿ ಆಗಿರೋಂಥವಳು. ಪ್ರಾರಂಭದಲ್ಲಿ ಈಕೆ HR ಅಂತ ಹೇಳಲಾಗ್ತಾ ಇತ್ತು, HR ಹೆಡ್ ಅಂತ ಹೇಳಲಾಗ್ತಾ ಇತ್ತು. ಆದರೆ TCS ವರ್ಷನ್ ಬೇರೆ. ಆ ರೀತಿಯಾಗಿ ಹೇಳಲಾಗ್ತಾ ಇದ್ದಂಥ ಈಕೆಯನ್ನು ಕೂಡ ಈಕೆಯ ಮೇಲೆ ಬಂಧನದ ವಾರೆಂಟ್ ಇದೆ. ಆದರೆ ಅವತ್ತು ಪರಾರಿಯಾಗಿರುವಂಥ ನಿದಾ ಖಾನ್ ಇವತ್ತಿನವರೆಗೂ ಪತ್ತೆ ಇಲ್ಲ. ಆಕೆ ಆಂಟಿಸಿಪೇಟರಿ ಬೇಲಿಗೆ ಕೂಡ ಅಪ್ಲೈಯನ್ನು ಮಾಡಿದ್ಲು, ಆದರೆ ಕೋರ್ಟ್ ಅದನ್ನು ಈಗ ನಿರಾಕರಣೆ ಮಾಡಿದೆ. ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಆಂಟಿಸಿಪೇಟರಿ ಬೇಲನ್ನು ಕೊಡೋದಿಲ್ಲ ಅಂತ ಹೇಳಿ. ಆ ಆಂಟಿಸಿಪೇಟರಿ ಬೇಲ್ಗೂ ಕೂಡ ಆಕೆ ಕೊಟ್ಟಂಥ ಕಾರಣ ಅಂದರೆ, ನಾನು 2 ತಿಂಗಳ ಗರ್ಭಿಣಿ ಇದ್ದೇನೆ, ಗರ್ಭಿಣಿ ಆದ ಕಾರಣದಿಂದಾಗಿ ನನಗೆ ಎಕ್ಸೆಪ್ಷನ್ ಕೊಡಿ, ಬಂಧಿಸಬೇಡಿ ಅಂತ ಹೇಳಿ. ಆಕೆಯ ಪತಿಯನ್ನ ವಿಚಾರಣೆ ಮಾಡಿದಾಗ ಪೊಲೀಸರು ಆತ ಒಂದು ಅಡ್ರೆಸ್ ಅನ್ನ ಕೊಡ್ತಾನೆ. ಆ ಲೊಕೇಶನ್ ಹಾಕಿಕೊಂಡು ಹೋದ್ರೆ ಆ ಮನೆ ಲಾಕ್ ಆಗಿರುತ್ತೆ. ಸುಳ್ಳು ಲೊಕೇಶನ್ ಅನ್ನ ಕೊಟ್ಟಂತ ಆರೋಪ ಕೂಡ ಆಕೆಯ ಗಂಡನ ಮೇಲಿದೆ. ಆಕೆ ತಪ್ಪು ಮಾಡಿದ್ದಾಳೋ ಮಾಡಿಲ್ಲವೋ ಅದನ್ನು ಕೋರ್ಟ್ ನಿರ್ಧಾರ ಮಾಡುತ್ತೆ. ಆದರೆ ಎಸ್ಕೇಪ್ ಆಗುವಂಥ ವಿಚಾರಗಳು ಬಂದಾಗ, ಅಲ್ಲಿಂದ ಪರಾರಿ ಆಗ್ತಾಳೆ ಅನ್ನುವಂಥ ವಿಚಾರಗಳು ಬಂದಾಗ ಸಾಕಷ್ಟು ಇಲ್ಲಿ ಮತ್ತೊಂದಿಷ್ಟು ಈ ಸಂಶಯ ಮತ್ತಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ.